ಇದು ಮಕ್ಕಳ ಜೀವದೊಟ್ಟಿಗೆ ನಡೆದಿರುವಂತ ಜೂಜಾಟದ ಕತೆ. ಅಮಾಯಕ ಜೀವಗಳ ಕಲಿಕೆ ಕನಸಿಗೆ ಕೊಳ್ಳಿ ಇಡೋ ಸ್ಟೋರಿ ಇದು. ಸಮಸ್ತ ರಾಜ್ಯವೇ ನಿಜಕ್ಕೂ ದಂಗಾಗುವಂತ ರಿಯಲ್ ಕಹಾನಿ. ಭವ್ಯ ಭವಿಷ್ಯದ ಕನಸಿಗೆ ದಾರಿದೀಪವೇ ಇಲ್ಲಿ ಕತ್ತಲಾಗಿರೋ ಕತೆ ಇದು. ಶಿಕ್ಷಣ ಸಚಿವರೇ, ಇದು ನಿಮ್ಮ ಇಲಾಖೆಯ ಕರ್ಮಕಾಂಡ. ರಿಪಬ್ಲಿಕ್ ಕನ್ನಡದಲ್ಲಿ ಮತ್ತೊಂದು ಮೆಗಾ ಎಕ್ಸ್ಕ್ಲೂಸಿವ್ ಸ್ಟೋರಿ. ಇದು ಮಕ್ಕಳ ಜೀವದೊಟ್ಟಿಗೆ ನಡೆದಿರುವಂತಹ ಜೂಜಾಟದ ಕತೆ. ಇಡೀ ರಾಜ್ಯವು ಈ ಸುದ್ದಿಯನ್ನು ನೋಡಿದ್ರೆ ಒಂದು ಕ್ಷಣ ದಂಗಾಗ್ತಾರೆ ಅಂತ ಸುದ್ದಿ ಇದು. ನಿಮ್ಮ ರಿಪಬ್ಲಿಕ್ ಕನ್ನಡ ಈ ಹೊತ್ತಿಗೆ ಎಕ್ಸ್ಕ್ಲೂಸಿವ್ ಆಗಿ ಈ ಸುದ್ದಿಯನ್ನು ಬ್ರೇಕ್ ಮಾಡ್ತಾ ಇದೆ. ಅಕ್ಷರ ದಾಸೋಹವೇ ಈ ಮಕ್ಕಳಿಗೆ ಶಾಪವಾಗಿದೆ. ದೃಶ್ಯದಲ್ಲೂ ಕೂಡ ಗಮನಿಸ್ತಾ ಇದ್ದೀರಾ, ಮಕ್ಕಳು ತಿನ್ನುವಂತ ಆಹಾರ ಧಾನ್ಯದಲ್ಲಿ ಹುಳಗಳು ಪತ್ತೆಯಾಗಿದೆ. ದವಸ ಧಾನ್ಯದಲ್ಲಿ ಹುಳಗಳು ಪತ್ತೆಯಾಗಿರುವುದು ಇದು ಕಲಿಕೆಯ ಕನವರಿಕೆಗೆ ಆಶಾ ಕಿರಣವಾಗಬೇಕಿದ್ದ ಯೋಜನೆ ಇದು. ಓದಿಗೆ ಹಸಿವು ಮುಳುವಾಗದಿರಲಿ ಅನ್ನೋ ಕನಸಿನ ಕಲ್ಪನೆ. ಹೌದು, ಅಕ್ಷರ ದಾಸೋಹವೇ ಈ ಮಕ್ಕಳ ಪಾಲಿಗೆ ಮಾರಕವಾಗಿದೆ. ಯಾದಗಿರಿ ಜಿಲ್ಲೆಯಲ್ಲಿ ಮಕ್ಕಳ ಆಹಾರದ ತುಂಬಾ ಹುಳಗಳು ಪತ್ತೆಯಾಗಿದೆ. ನುಸಿ ಮಿಶ್ರಿತ ದಿನಸಿ ನೋಡಿದ್ರೆ ಎಂತವರು ಕೂಡ ಶಾಕ್ ಆಗ್ತಾರೆ. ಯಾದಗಿರಿಯ ಮುಂಡರಗಿ ಶಾಲೆಯಲ್ಲಿ ನುಸಿ ಪೀಡಿತ ದವಸ ಧಾನ್ಯಗಳಲ್ಲಿ ಹುಳ ಪತ್ತೆಯಾಗಿದೆ. ಅಕ್ಕಿ, ಗೋಧಿ, ತೊಗರಿ ಬೇಳೆ ತಿನ್ನೋದಕ್ಕೆ ಮಕ್ಕಳಿಗೆ ಆಗ್ತಾ ಇಲ್ಲ. ಅದೇ ದವಸ ಧಾನ್ಯಗಳನ್ನ ಆಹಾರಕ್ಕೆ ಬಳಸ್ತಾ ಇದ್ದಾರೆ. ಮಕ್ಕಳಿಗೆ ಇದೇ ಊಟವನ್ನ ಕೊಡ್ತಾ ಇರೋದು. ಅಕ್ಕಿಯಲ್ಲಿ ಹುಳ ಇದೆ, ತೊಗರಿ ಬೇಳೆ ಎಲ್ಲದರಲ್ಲೂ ಕೂಡ ಹುಳ ಪತ್ತೆಯಾಗಿರೋದು ಅದನ್ನು ಕೂಡ ಗಮನಿಸ್ತಾ ಇದ್ದೀರಾ. ನುಸಿ ಮಿಶ್ರಿತ ದಿನಸಿಯಲ್ಲಿ ಆಹಾರವನ್ನ ದಿನನಿತ್ಯ ತಯಾರು ಮಾಡ್ತಾರೆ. ಶಿಕ್ಷಣ ಸಚಿವ ಮಧು ಬಂಗಾರಪ್ಪನವರು ಈ ಸುದ್ದಿಯನ್ನು ನೋಡಲೇಬೇಕು. ನಿಮ್ಮ ಇಲಾಖೆಯಲ್ಲಿ ನಡೆದಿರುವಂತಹ ಕರ್ಮಕಾಂಡ ಇದು. ಇದು ಮಕ್ಕಳ ಜೀವದೊಟ್ಟಿಗೆ ನಡೆದಿರುವಂತಹ ಜೂಜಾಟದ ಕತೆ. ಅಮಾಯಕ ಜೀವಗಳ ಕಲಿಕೆ ಕನಸಿಗೆ ಕೊಳ್ಳಿ ಇಡೋ ಸ್ಟೋರಿ ಇದು. ಸಮಸ್ತ ರಾಜ್ಯವೇ ನಿಜಕ್ಕೂ ದಂಗಾಗುವಂತ ರಿಯಲ್ ಕಹಾನಿ. ಭವ್ಯ ಭವಿಷ್ಯದ ಕನಸಿಗೆ ದಾರಿದೀಪವೇ ಇಲ್ಲಿ ಕತ್ತಲಾಗಿರೋ ಕತೆ ಇದು. ಶಿಕ್ಷಣ ಸಚಿವರೇ, ಇದು ನಿಮ್ಮ ಇಲಾಖೆಯ ಕರ್ಮಕಾಂಡ. ರಿಪಬ್ಲಿಕ್ ಕನ್ನಡದಲ್ಲಿ ಮತ್ತೊಂದು ಮೆಗಾ ಎಕ್ಸ್ಕ್ಲೂಸಿವ್ ಸ್ಟೋರಿ. ಇದು ಮಕ್ಕಳ ಜೀವದೊಟ್ಟಿಗೆ ನಡೆದಿರುವಂತಹ ಜೂಜಾಟದ ಕತೆ. ಇಡೀ ರಾಜ್ಯವು ಈ ಸುದ್ದಿಯನ್ನು ನೋಡಿದ್ರೆ ಒಂದು ಕ್ಷಣ ದಂಗಾಗ್ತಾರೆ ಅಂತ ಸುದ್ದಿ ಇದು. ನಿಮ್ಮ ರಿಪಬ್ಲಿಕ್ ಕನ್ನಡ ಈ ಹೊತ್ತಿಗೆ ಎಕ್ಸ್ಕ್ಲೂಸಿವ್ ಆಗಿ ಈ ಸುದ್ದಿಯನ್ನು ಬ್ರೇಕ್ ಮಾಡ್ತಾ ಇದೆ. ಅಕ್ಷರ ದಾಸೋಹವೇ ಈ ಮಕ್ಕಳಿಗೆ ಶಾಪವಾಗಿದೆ. ದೃಶ್ಯದಲ್ಲೂ ಕೂಡ ಗಮನಿಸ್ತಾ ಇದ್ದೀರಾ, ಮಕ್ಕಳು ತಿನ್ನುವಂತ ಆಹಾರ ಧಾನ್ಯದಲ್ಲಿ ಹುಳಗಳು ಪತ್ತೆಯಾಗಿದೆ. ದವಸ ಧಾನ್ಯದಲ್ಲಿ ಹುಳಗಳು ಪತ್ತೆಯಾಗಿರುವುದು ಇದು ಕಲಿಕೆಯ ಕನವರಿಕೆಗೆ ಆಶಾ ಕಿರಣವಾಗಬೇಕಿದ್ದ ಯೋಜನೆ ಇದು. ಓದಿಗೆ ಹಸಿವು ಮುಳುವಾಗದಿರಲಿ ಅನ್ನೋ ಕನಸಿನ ಕಲ್ಪನೆ. ಹೌದು, ಅಕ್ಷರ ದಾಸೋಹವೇ ಈ ಮಕ್ಕಳ ಪಾಲಿಗೆ ಮಾರಕವಾಗಿದೆ. ಯಾದಗಿರಿ ಜಿಲ್ಲೆಯಲ್ಲಿ ಮಕ್ಕಳ ಆಹಾರದ ತುಂಬಾ ಹುಳಗಳು ಪತ್ತೆಯಾಗಿದೆ. ನುಸಿ ಮಿಶ್ರಿತ ದಿನಸಿ ನೋಡಿದ್ರೆ ಎಂತವರು ಕೂಡ ಶಾಕ್ ಆಗ್ತಾರೆ. ಯಾದಗಿರಿಯ ಮುಂಡರಗಿ ಶಾಲೆಯಲ್ಲಿ ನುಸಿ ಪೀಡಿತ ದವಸ ಧಾನ್ಯಗಳಲ್ಲಿ ಹುಳ ಪತ್ತೆಯಾಗಿದೆ. ಅಕ್ಕಿ, ಗೋಧಿ, ತೊಗರಿ ಬೇಳೆ ತಿನ್ನೋದಕ್ಕೆ ಮಕ್ಕಳಿಗೆ ಆಗ್ತಾ ಇಲ್ಲ. ಅದೇ ದವಸ ಧಾನ್ಯಗಳನ್ನ ಆಹಾರಕ್ಕೆ ಬಳಸ್ತಾ ಇದ್ದಾರೆ. ಮಕ್ಕಳಿಗೆ ಇದೇ ಊಟವನ್ನ ಕೊಡ್ತಾ ಇರೋದು. ಅಕ್ಕಿಯಲ್ಲಿ ಹುಳ ಇದೆ, ತೊಗರಿ ಬೇಳೆ ಎಲ್ಲದರಲ್ಲೂ ಕೂಡ ಹುಳ ಪತ್ತೆಯಾಗಿರೋದು ಅದನ್ನು ಕೂಡ ಗಮನಿಸ್ತಾ ಇದ್ದೀರಾ. ನುಸಿ ಮಿಶ್ರಿತ ದಿನಸಿಯಲ್ಲಿ ಆಹಾರವನ್ನ ದಿನನಿತ್ಯ ತಯಾರು ಮಾಡ್ತಾರೆ. ಶಿಕ್ಷಣ ಸಚಿವ ಮಧು ಬಂಗಾರಪ್ಪನವರು ಈ ಸುದ್ದಿಯನ್ನು ನೋಡಲೇಬೇಕು. ನಿಮ್ಮ ಇಲಾಖೆಯಲ್ಲಿ ನಡೆದಿರುವಂತಹ ಕರ್ಮಕಾಂಡ ಇದು. ಇದು ಮಕ್ಕಳ ಜೀವದೊಟ್ಟಿಗೆ ನಡೆದಿರುವಂತಹ ಜೂಜಾಟದ ಕತೆ. ಅಮಾಯಕ ಜೀವಗಳ ಕಲಿಕೆ ಕನಸಿಗೆ ಕೊಳ್ಳಿ ಇಡೋ ಸ್ಟೋರಿ ಇದು. ಸಮಸ್ತ ರಾಜ್ಯವೇ ನಿಜಕ್ಕೂ ದಂಗಾಗುವಂತ ರಿಯಲ್ ಕಹಾನಿ. ಭವ್ಯ ಭವಿಷ್ಯದ ಕನಸಿಗೆ ದಾರಿದೀಪವೇ ಇಲ್ಲಿ ಕತ್ತಲಾಗಿರೋ ಕತೆ ಇದು. ಶಿಕ್ಷಣ ಸಚಿವರೇ, ಇದು ನಿಮ್ಮ ಇಲಾಖೆಯ ಕರ್ಮಕಾಂಡ. ರಿಪಬ್ಲಿಕ್ ಕನ್ನಡದಲ್ಲಿ ಮತ್ತೊಂದು ಮೆಗಾ ಎಕ್ಸ್ಕ್ಲೂಸಿವ್ ಸ್ಟೋರಿ. ಇದು ಮಕ್ಕಳ ಜೀವದೊಟ್ಟಿಗೆ ನಡೆದಿರುವಂತಹ ಜೂಜಾಟದ ಕತೆ. ಇಡೀ ರಾಜ್ಯವು ಈ ಸುದ್ದಿಯನ್ನು ನೋಡಿದ್ರೆ ಒಂದು ಕ್ಷಣ ದಂಗಾಗ್ತಾರೆ ಅಂತ ಸುದ್ದಿ ಇದು. ನಿಮ್ಮ ರಿಪಬ್ಲಿಕ್ ಕನ್ನಡ ಈ ಹೊತ್ತಿಗೆ ಎಕ್ಸ್ಕ್ಲೂಸಿವ್ ಆಗಿ
ಈ ಸುದ್ದಿನ ಬ್ರೇಕ್ ಮಾಡ್ತಾ ಇದೆ. ಅಕ್ಷರ ದಾಸೋಹವೇ ಈ ಮಕ್ಕಳಿಗೆ ಶಾಪವಾಗಿದೆ. ದೃಶ್ಯದಲ್ಲೂ ಕೂಡ ಗಮನಿಸ್ತಾ ಇದ್ದೀರಾ, ಮಕ್ಕಳು ತಿನ್ನುವಂತ ಆಹಾರ ಧಾನ್ಯದಲ್ಲಿ ಹುಳಗಳು ಪತ್ತೆಯಾಗಿದೆ. ದವಸ ಧಾನ್ಯದಲ್ಲಿ ಹುಳಗಳು ಪತ್ತೆಯಾಗಿರುವುದು ಇದು ಕಲಿಕೆಯ ಕನವರಿಕೆಗೆ ಆಶಾ ಕಿರಣವಾಗಬೇಕಿದ್ದ ಯೋಜನೆ ಇದು. ಓದಿಗೆ ಹಸಿವು ಮುಳುವಾಗದಿರಲಿ ಅನ್ನೋ ಕನಸಿನ ಕಲ್ಪನೆ. ಹೌದು, ಅಕ್ಷರ ದಾಸೋಹವೇ ಈ ಮಕ್ಕಳ ಪಾಲಿಗೆ ಮಾರಕವಾಗಿದೆ. ಯಾದಗಿರಿ ಜಿಲ್ಲೆಯಲ್ಲಿ ಮಕ್ಕಳ ಆಹಾರದ ತುಂಬಾ ಹುಳಗಳು ಪತ್ತೆಯಾಗಿದೆ. ನುಸಿ ಮಿಶ್ರಿತ ದಿನಸಿ ನೋಡಿದ್ರೆ ಎಂತವರು ಕೂಡ ಶಾಕ್ ಆಗ್ತಾರೆ. ಯಾದಗಿರಿಯ ಮುಂಡರಗಿ ಶಾಲೆಯಲ್ಲಿ ನುಸಿ ಪೀಡಿತ ದವಸ ಧಾನ್ಯಗಳಲ್ಲಿ ಹುಳ ಪತ್ತೆಯಾಗಿದೆ. ಅಕ್ಕಿ, ಗೋಧಿ, ತೊಗರಿ ಬೇಳೆ ತಿನ್ನೋದಕ್ಕೆ ಮಕ್ಕಳಿಗೆ ಆಗ್ತಾ ಇಲ್ಲ. ಅದೇ ದವಸ ಧಾನ್ಯಗಳನ್ನ ಆಹಾರಕ್ಕೆ ಬಳಸ್ತಾ ಇದ್ದಾರೆ. ಮಕ್ಕಳಿಗೆ ಇದೇ ಊಟವನ್ನ ಕೊಡ್ತಾ ಇರೋದು. ಅಕ್ಕಿಯಲ್ಲಿ ಹುಳ ಇದೆ, ತೊಗರಿ ಬೇಳೆ ಎಲ್ಲದರಲ್ಲೂ ಕೂಡ ಹುಳ ಪತ್ತೆಯಾಗಿರೋದು ಅದನ್ನು ಕೂಡ ಗಮನಿಸ್ತಾ ಇದ್ದೀರಾ. ನುಸಿ ಮಿಶ್ರಿತ ದಿನಸಿಯಲ್ಲಿ ಆಹಾರವನ್ನ ದಿನನಿತ್ಯ ತಯಾರು ಮಾಡ್ತಾರೆ. ಶಿಕ್ಷಣ ಸಚಿವ ಮಧು ಬಂಗಾರಪ್ಪನವರು ಈ ಸುದ್ದಿಯನ್ನು ನೋಡಲೇಬೇಕು. ನಿಮ್ಮ ಇಲಾಖೆಯಲ್ಲಿ ನಡೆದಿರುವಂತಹ ಕರ್ಮಕಾಂಡ ಇದು. ಇದು ಮಕ್ಕಳ ಜೀವದೊಟ್ಟಿಗೆ ನಡೆದಿರುವಂತಹ ಜೂಜಾಟದ ಕತೆ. ಅಮಾಯಕ ಜೀವಗಳ ಕಲಿಕೆ ಕನಸಿಗೆ ಕೊಳ್ಳಿ ಇಡೋ ಸ್ಟೋರಿ ಇದು. ಸಮಸ್ತ ರಾಜ್ಯವೇ ನಿಜಕ್ಕೂ ದಂಗಾಗುವಂತ ರಿಯಲ್ ಕಹಾನಿ. ಭವ್ಯ ಭವಿಷ್ಯದ ಕನಸಿಗೆ ದಾರಿದೀಪವೇ ಇಲ್ಲಿ ಕತ್ತಲಾಗಿರೋ ಕತೆ ಇದು. ಶಿಕ್ಷಣ ಸಚಿವರೇ, ಇದು ನಿಮ್ಮ ಇಲಾಖೆಯ ಕರ್ಮಕಾಂಡ. ರಿಪಬ್ಲಿಕ್ ಕನ್ನಡದಲ್ಲಿ ಮತ್ತೊಂದು ಮೆಗಾ ಎಕ್ಸ್ಕ್ಲೂಸಿವ್ ಸ್ಟೋರಿ. ಇದು ಮಕ್ಕಳ ಜೀವದೊಟ್ಟಿಗೆ ನಡೆದಿರುವಂತಹ ಜೂಜಾಟದ ಕತೆ. ಇಡೀ ರಾಜ್ಯವು ಈ ಸುದ್ದಿಯನ್ನು ನೋಡಿದ್ರೆ ಒಂದು ಕ್ಷಣ ದಂಗಾಗ್ತಾರೆ ಅಂತ ಸುದ್ದಿ ಇದು. ನಿಮ್ಮ ರಿಪಬ್ಲಿಕ್ ಕನ್ನಡ ಈ ಹೊತ್ತಿಗೆ ಎಕ್ಸ್ಕ್ಲೂಸಿವ್ ಆಗಿ ಈ ಸುದ್ದಿನ ಬ್ರೇಕ್ ಮಾಡ್ತಾ ಇದೆ. ಅಕ್ಷರ ದಾಸೋಹವೇ ಈ ಮಕ್ಕಳಿಗೆ ಶಾಪವಾಗಿದೆ. ದೃಶ್ಯದಲ್ಲೂ ಕೂಡ ಗಮನಿಸ್ತಾ ಇದ್ದೀರಾ, ಮಕ್ಕಳು ತಿನ್ನುವಂತ ಆಹಾರ ಧಾನ್ಯದಲ್ಲಿ ಹುಳಗಳು ಪತ್ತೆಯಾಗಿದೆ. ದವಸ ಧಾನ್ಯದಲ್ಲಿ ಹುಳಗಳು ಪತ್ತೆಯಾಗಿರುವುದು ಇದು ಕಲಿಕೆಯ ಕನವರಿಕೆಗೆ ಆಶಾ ಕಿರಣವಾಗಬೇಕಿದ್ದ ಯೋಜನೆ ಇದು. ಓದಿಗೆ ಹಸಿವು ಮುಳುವಾಗದಿರಲಿ ಅನ್ನೋ ಕನಸಿನ ಕಲ್ಪನೆ. ಹೌದು, ಅಕ್ಷರ ದಾಸೋಹವೇ ಈ ಮಕ್ಕಳ ಪಾಲಿಗೆ ಮಾರಕವಾಗಿದೆ. ಯಾದಗಿರಿ ಜಿಲ್ಲೆಯಲ್ಲಿ ಮಕ್ಕಳ ಆಹಾರದ ತುಂಬಾ ಹುಳಗಳು ಪತ್ತೆಯಾಗಿದೆ. ನುಸಿ ಮಿಶ್ರಿತ ದಿನಸಿ ನೋಡಿದ್ರೆ ಎಂತವರು ಕೂಡ ಶಾಕ್ ಆಗ್ತಾರೆ. ಯಾದಗಿರಿಯ ಮುಂಡರಗಿ ಶಾಲೆಯಲ್ಲಿ ನುಸಿ ಪೀಡಿತ ದವಸ ಧಾನ್ಯಗಳಲ್ಲಿ ಹುಳ ಪತ್ತೆಯಾಗಿದೆ. ಅಕ್ಕಿ, ಗೋಧಿ, ತೊಗರಿ ಬೇಳೆ ತಿನ್ನೋದಕ್ಕೆ ಮಕ್ಕಳಿಗೆ ಆಗ್ತಾ ಇಲ್ಲ. ಅದೇ ದವಸ ಧಾನ್ಯಗಳನ್ನ ಆಹಾರಕ್ಕೆ ಬಳಸ್ತಾ ಇದ್ದಾರೆ. ಮಕ್ಕಳಿಗೆ ಇದೇ ಊಟವನ್ನ ಕೊಡ್ತಾ ಇರೋದು. ಅಕ್ಕಿಯಲ್ಲಿ ಹುಳ ಇದೆ, ತೊಗರಿ ಬೇಳೆ ಎಲ್ಲದರಲ್ಲೂ ಕೂಡ ಹುಳ ಪತ್ತೆಯಾಗಿರೋದು ಅದನ್ನು ಕೂಡ ಗಮನಿಸ್ತಾ ಇದ್ದೀರಾ. ನುಸಿ ಮಿಶ್ರಿತ ದಿನಸಿಯಲ್ಲಿ ಆಹಾರವನ್ನ ದಿನನಿತ್ಯ ತಯಾರು ಮಾಡ್ತಾರೆ. ಶಿಕ್ಷಣ ಸಚಿವ ಮಧು ಬಂಗಾರಪ್ಪನವರು ಈ ಸುದ್ದಿಯನ್ನು ನೋಡಲೇಬೇಕು. ನಿಮ್ಮ ಇಲಾಖೆಯಲ್ಲಿ ನಡೆದಿರುವಂತಹ ಕರ್ಮಕಾಂಡ ಇದು.